ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಅಂತೂ ಸರೆಂಡರ್ ಆಗ್ತಾ ಇಲ್ಲ, ಅಮೆರಿಕ ಅಂತೂ ಹಿಂದೆ ಸರಿತಾ ಇಲ್ಲ. ಇದು ಕಂಟಿನ್ಯೂ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತು ಇದರ ಎಫೆಕ್ಟ್ ಇರೋದು ನೇರವಾಗಿ ಭಾರತದ ಮೇಲೆ. ಸೊ ಏನು ಹೇಳ್ತೀರಿ, ಭಾರತ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಇದು ಅವಶ್ಯಕತೆಯೋ ಅನಿವಾರ್ಯತೆಯೋ ಒಂದು ವ್ಯವಸ್ಥೆಯಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಇದು ನಡೀತಾ ಇರುತ್ತೆ ಕೆಲಸಮಯ. ಇದು ಒಂದು 30-40 ವರ್ಷಗಳ 50 ವರ್ಷಗಳ ಒಂದು ವೇಗದ ಗತಿಯಲ್ಲಿ ರಾಷ್ಟ್ರಗಳು ಒಂದು ರೀತಿ ಬಲಾಢ್ಯ ರಾಷ್ಟ್ರಗಳು ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ತಂದೆ ಆಗ್ತಕ್ಕಂಥ ಒಂದು ರಾಜಕೀಯ ನೀತಿಗಳಿಂದ ಈ ರೀತಿಯ ರಾಷ್ಟ್ರಗಳ ಮೇಲೆ ನಡೀತಕ್ಕಂಥ ಯುದ್ಧಗಳ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಒಂದೆರಡು ವಿಶ್ವ ಯುದ್ಧಗಳು ನಾವು ನೋಡಿದ್ದೀವಿ. ಇದು ಕೇವಲ ಭಾರತಕ್ಕೆ ಅಂತಲ್ಲ, ಭಾರತ ಕೂಡ ಒನ್ ಆಫ್ ದಿ ಸಿಚುಯೇಷನಲ್ ವಿಕ್ಟಿಮ್ ಅಂತ ಕರಿಬೋದು. ಪರಿಸ್ಥಿತಿಯಲ್ಲಿ ನಾವಿವತ್ತು ಇದ್ದೀವಿ. ಹಾಗೆ ಅಂದ್ಕೊಂಡು ನಾವು ಅದರಲ್ಲಿ ತುಂಬ ಆತಂಕ ಪಡ್ತಕ್ಕಂತಹ ಸ್ಥಿತಿಯಲ್ಲೂ ನಾವೇನಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಾರಂಭ ಸ್ವತಂತ್ರ ಬಂದ 1947 ಭಾರತಕ್ಕೂ 2000 ಈ ಇವತ್ತಿನ ಒಂದು 20ನೇ ಶತಮಾನ ನಂತರ 2020 ಭಾರತಕ್ಕೂ ಭಾಳ ವ್ಯತ್ಯಾಸ ಇದೆ. ರಾಜಕೀಯವಾಗಿ ಪರ್ಯಾಯವಿಲ್ಲದೆ ಪರಿಹಾರವಿಲ್ಲ ಅಂತಾರೆ. ಆಲ್ಟರ್ನೇಟಿವ್ ಇಲ್ಲದೆ ದರ್ ಇಸ್ ನೋ ಸೊಲ್ಯೂಷನ್ ವಿತೌಟ್ ಆಲ್ಟರ್ನೇಟಿವ್ ಅಂತ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಭಾರತದ ರಾಜಕೀಯ ವ್ಯವಸ್ಥೆ ತನ್ನನ್ನು ಒಪ್ಕೊಂಡಿದೆ. ಇವತ್ತು ಈಗ ಎಕ್ಸಾಂಪಲ್ ಈಗ ನಡೆದಿರ್ತಕ್ಕಂಥ ಒಂದು 28-30 ದಿವಸಗಳ ಒಂದು ತಿಂಗಳ ಒಂದು ಕಂಟಿನ್ಯೂಸ್ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಒಂದಿಷ್ಟು ಪ್ಯಾನಿಕ್ ಆಗಿದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ಮುಂದೇನಾಗ್ಬೋದು ಅಂತಕ್ಕಂಥ ಒಂದು ಹೈಪೋಥಾಟಿಕಲ್ ಆಗಿ ಯೋಚನೆ ಮಾಡಿ ಒಂದು ರೀತಿ ಬ್ರಹ್ಮಸ್ಥಿತಿಯಲ್ಲಿ ಯೋಚನೆ ಮಾಡ್ಕೊಂಡು ನಾವು ಪ್ಯಾನಿಕ್ ಆಗ್ತಾ ಇದ್ದೀವಿ ಹೊರತು ಈ ಒಂದು ತಿಂಗಳಲ್ಲಿ ನಿಭಾಯಿಸಿದ ರೀತಿ ನೋಡಿದಾಗ ನಮ್ಮಲ್ಲಿ ನಾವು ಆಲ್ಟರ್ನೇಟಿವ್ ಅಂತಕ್ಕಂಥ ಕಂಡುಕೊಂಡಿದ್ದೀವಿ. ಒಂದು ರಾಜಕೀಯವಾದ ಆಲ್ಟರ್ನೇಟಿವ್ ಇರ್ಬೋದು. ಉದಾಹರಣೆಗೆ ಎರಡು ಥರ ರಾಜಕೀಯ, ಒಂದು ವ್ಯಾವಹಾರಿಕವಾದ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ನಾವು ರಷ್ಯಾದಲ್ಲಿ ಮೇಲೆ ತಗೊಂಡಂಥ ವ್ಯವಸ್ಥೆ ಇರ್ಬೋದು, ಆಫ್ರಿಕಾಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ದೇಶದಲ್ಲೇ ಆಲ್ಟರ್ನೇಟಿವ್ ಎನರ್ಜಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ಬೋದು. ಸೋಲಾರ್ ಇರ್ಬೋದು ಅಥವಾ ಹೈಡ್ರೋ ಎಲೆಕ್ಟ್ರಿಕ್, ಅದು ಹೋಗ್ತಾ ಇರ್ತಕ್ಕಂಥ ವೇಗಳು ಎಲ್ಲ ಕಾನ್ಫಿಡೆನ್ಸ್ ಬಿಲ್ಡಪ್ಪಿಗೆ ಬೇಕು ಎಲ್ಲ ಇದೆ. ಇನ್ನು ಅದಕ್ಕೆ ಪೂರಕವಾಗಿ ಇವತ್ತು ನಾವೆಷ್ಟು ರಾಜಕೀಯ ಜಾಣ್ಮೆಯನ್ನು ಡಿಪ್ಲೊಮೆಟಿಕ್ ಥರ ನಿಪುಣತೆ ತೋರಿಸಿದ್ವೋ, ಇರಾನ್ ರಾಷ್ಟ್ರ ಕೂಡ ತನ್ನ ರಾಜಕೀಯ ಹೆಜ್ಜೆಯನ್ನು ಚೆನ್ನಾಗಿತ್ತು. ಅದೆಲ್ಲೂ ಕೂಡ ಭಾರತವನ್ನು ತಾನು ಶತ್ರು ರಾಷ್ಟ್ರ ರೀತಿಯಲ್ಲಿ ಬಿಂಬಿಸ್ಕೊಳ್ಳಿಲ್ಲ. ಅದಕ್ಕೂ ತನ್ನ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ತೋರಿಸ್ಬೇಕಾಯ್ತು ಜಾಗತಿಕದಲ್ಲಿ. ಅದರ ಹಿನ್ನೆಲೆಯಾಗಿ ಇವತ್ತು ನಮಗೆ ಒಂದು ರೀತಿ ಪ್ಲಸ್ ಆಯಿತು. ಆತಂಕ ಸ್ವಲ್ಪ ನಿರ್ಣಯ ಆಯ್ತು. ನೋಡಿರ್ಬೋದು ನೀವು, ನಿಫ್ಟಿ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಕಂಟಿನ್ಯೂ ಸತತವಾಗಿ ಕೊಲಾಪ್ಸ್ ಆಗಿ ಬಿದ್ದಿದ್ದು ಮತ್ತೆ ಎದ್ದೇಳ್ತು. ಒಂದು ಟ್ರಂಪ್ ಯುದ್ಧ ನಿಲ್ಲಿಸಿದಾಗ ಅಂತೆಲ್ಲ ಅದನ್ನು ಕೆಲವು ವ್ಯಾಖ್ಯಾನಿಸಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಇರಾನು ಮತ್ತು ಭಾರತದ ರಾಜಕೀಯ ಸಂಬಂಧಗಳು ಅಷ್ಟೊಂದು ಪೂರ್ವಗ್ರಹ ಪೀಡಿತವಿಲ್ಲದೆ ಆತಂಕಕ್ಕೆ ಅವಕಾಶ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಸೇಫ್ ಗೇಮಲ್ಲಿದ್ವಿ. ನಾವು ನಿಧಾನಗತಿ ಆದರೂ ಕೂಡ ಅದು ಭಾಳ ಕಾದು ನೋಡುವ ಜಾಣತನದ ಹೆಜ್ಜೆಯಿಂದ ನಮಗಂತ ಆತಂಕಗಳಿಗೆ ಏನು ಒದ್ದಾಡತಕ್ಕಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರೂಫ್ ಅನ್ನೋ ರೀತಿಯಲ್ಲಿ ಉತ್ತರ ತಾಳೆ ಹಾಕೋದು ಅಂತಾರಲ್ಲ, ಅದಕ್ಕೆ ಪೂರಕವಾದ ರೀತಿಯಲ್ಲಿ ಇವತ್ತು ಅವರೇ ಸ್ಟೇಟ್ಮೆಂಟ್ ಕೊಟ್ಟರು. ಮಿತ್ರ ರಾಷ್ಟ್ರಗಳಲ್ಲಿ ಭಾರತ ಕೂಡ ಇದೆ ಅಂತ ಅಂದಾಗ ನಿಮ್ಗೆ ಇದ್ದಂಥ ಒಂದು ಸಹಜ ಒಂದು ಆತಂಕ ಅಂತಕ್ಕಂಥ ನಿವಾರಣೆ ಆಗಿದೆ. ಅಂದರೆ ಭಾರತ ಏನು ಪ್ಲಾನ್ ಮಾಡಬಹುದಾಗಿತ್ತು ಅಂತೇಳಿ ಅಂದರೆ, ಈ ಯುದ್ಧ ಆರಂಭ ಆದಾಗ ಈ ಚೀನಾ ಜಪಾನ್ ಅಂತ ಬಂದಾಗ ಅಲ್ಲಿ ಸ್ಟಾಕ್ ಇತ್ತು, ಬಟ್ ಭಾರತಕ್ಕೆ ಸ್ಟಾಕ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ದುರಾಲೋಚನೆ ಇಲ್ಲದೆ ಇರೋದು ಭಾರತಕ್ಕೆ ಸಮಸ್ಯೆ ಇದ್ದಿದ್ದು 30-60 ದಿನ ಅಷ್ಟೇ. ಪೆಟ್ರೋಲ್ ಅಂಡ್ ಡೀಸೆಲ್ದು 90 ಡೇಸ್ ಇದೆ ನಮ್ಮ ಹತ್ರ. ಎಸ್, LPG ಗ್ಲಾಸಸ್ ನಮ್ದು ಇರೋದಕ್ಕೆ 25 ಡೇಸ್ ಟು 30 ಡೇಸ್ ಇದೆ. ಕಾರಣ ಇಷ್ಟು ದೊಡ್ಡ ದೇಶದಲ್ಲಿ ಯಾಕೆ ಕಡಿಮೆ ಸ್ಟಾಕ್ ಇತ್ತು ಅಂತ ಹೇಳಿ ಅಂದ್ರೆ, ಜಪಾನ್ ಅಲ್ಲಿ 1 ವರ್ಷ ಆಗೋ ತನಕ ಸ್ಟಾಕ್ ಇದೆ ಸರ್. ಚೀನಾದಲ್ಲಿ 6 ತಿಂಗಳ ಆಯಿಲ್ ಇಟ್ಟಿದ್ದಾರೆ ಸರ್. LPG ನಾವು ಯಾಕೆ ಇಟ್ಟಿಲ್ಲ ಅಂದ್ರೆ ನಮಗೆ 6 ದಿನದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈಗ ಸ್ಟೋರೇಜ್ ಇಸ್ ಅ ಡಿಫರೆಂಟ್. ಯುದ್ಧ ನಡೀತಾ 1 ತಿಂಗಳಾಯ್ತು. ಅಲ್ಟರ್ನೇಟಿವ್ ಏನಾದ್ರು ಮಾಡಬಹುದಾಗಿತ್ತಾ? ಹಾರ್ಬೋದಿಂದಲೇ ಬರಬೇಕು ಅನ್ನೋದೇನಿತ್ತು, ಬೇರೆ ದೇಶಗಳ ಮುಖಾಂತರ ಬರಬಹುದಾಗಿತ್ತು. ಇಲ್ಲ, ಅದಕ್ಕೆ ಪೂರಕ ಉತ್ತರ ಕೊಡ್ತೀವಿ. ಇವ್ರು ಹೇಳಕ್ಕೆ ಹೊರಟಿದ್ರು, ನಮ್ಮಲ್ಲಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತಕ್ಕಂಥ ದಾಸ್ತಾನು ಹಾಕುತ್ತದೆ ಒಂದು ಭಾಗ ಆದರೆ, ಅದರ ಸ್ಟಾಕಿಸ್ಟ್ ಥರ ಬಿಹೇವ್ ಮಾಡೋದ್ರೆ ಬಿಸ್ನೆಸ್ ಟರ್ಮಲ್ಲಿ ಸ್ಟಾಕಿಸ್ಟ್ ಅಂತ ಕರೆಯೋಣ. ಉದ್ದೇಶ ಇರ್ಬೋದು, ತನ್ನ ತೈಲ ಕಂಪ್ನಿಗಳ ಭಾರತೀಯ ತೈಲ ಕಂಪ್ನಿಗಳ ಮೂಲಕ ಸ್ಟಾಕ್ ಮಾಡೋದು ಒಂದು ವ್ಯವಸ್ಥೆ. ಆದರೆ ಡಿಸ್ಟ್ರಿಬ್ಯೂಟರ್ ಚಾನಲ್ ಹೆಂಗೆ ಹೋಗುತ್ತೆ? ಒಬ್ಬ ಜನಸಾಮಾನ್ಯ ಶ್ರೀಸಾಮಾನ್ಯನಿಗೆ ನನ್ನ ಮನೆ ಬಾಗಿಲಿಗೆ ಗ್ಯಾಸ್ ಹೇಗೆ ಬರುತ್ತೆ ಅಥವಾ ಪೆಟ್ರೋಲ್ ಬಂಕ್ ಇರುತ್ತೆ ಅಂತ ಒಂದು ಡಿಸ್ಟ್ರಿಬ್ಯೂಟ್ ಚಾನಲ್ ವ್ಯವಸ್ಥೆ ಇದೆ. ಇಲ್ಲಿ ಏನಾಗಿದೆ, ಒಂದು ಪರ್ಮಿಷನ್ ಕೊಡಬೇಕಾದ್ರೆ LPG ಏನು ಇನ್ಫಿಲ್ಟೆಡ್ ಗ್ಯಾಸ್ ಮಾಡಿರ್ತಾರೆ ಸ್ಟೋರೇಜಿಗೆ, ಯಾವುದೇ ಒಂದು ಈಗ ಪೆಟ್ರೋಲ್ ಬಂಕ್ ಯಾರೋ ಗ್ಯಾಸ್ ಏಜೆನ್ಸಿ ಇರೋರನ್ನ ಕೇಳಿ ನೀವು, ಅವರಿಗೆ ಲಿಮಿಟ್ ಕೊಟ್ಟಿರ್ತಾರೆ. ಎಷ್ಟು? ಸುಮಾರು ಒಂದು 3,000 ಸಿಲಿಂಡ್ರು ಅಥವಾ 2,000 ಸಿಲಿಂಡ್ರು 2,500 ಇರತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ ಗೋಡನಲ್ಲಿ. ಅವನಿಗೆ ದುಡ್ಡು ಇರ್ಬೋದು, ಇವತ್ತು ಡಿಮ್ಯಾಂಡ್ ಇರ್ಬೋದು, ರಿಕ್ವೈರ್ಮೆಂಟ್ ಇದೆ ಅಂತ ತಕ್ಷಣ ತುಂಬ 10,000 ಕೊಟ್ಟರು ಕೂಡ ಬೆಳಿಗ್ಗೆ ಇಟ್ಕೊಡೋಕ್ಕಾಗಲ್ಲ ಅವನಿಗೆ. ಇಲ್ಲಿ ಏನಾಗ್ತಾ ಇದೆ, ಅತಿ ಸಡನ್ನಾಗಿ ಜನ ಪ್ಯಾನಿಕ್ ಆಗಿಬಿದ್ದು ಬೈ ಮಾಡ್ತಕ್ಕಂಥ ಸ್ಥಿತಿಗೆ ಹೋದಾಗ ಈತನಿಗೆ ಒಂದೇ ಸಲ ಜನಸಾಗರ ನಿಂತ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೊಡೋಕ್ಕಾಗದೆ ಡಿಸ್ಟ್ರಿಬ್ಯೂಷನ್ ರಿಟೇಲ್ ಡಿಸ್ಟ್ರಿಬ್ಯೂಷನಲ್ಲಿ ಆಗಿರ್ತಕ್ಕಂಥ ಗೊಂದಲವೇ ಹೊರತು ಇದು ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು,
ಯಾವುದೇ ಒಂದು ಡಿಸ್ಟ್ರಿಬ್ಯೂಟರ್ ಚಾನಲ್ ಸಮಸ್ಯೆ ಆಗಿಲ್ಲ. ಯಾವುದೇ ದೇಶ ಆಗಲಿ 2 ತಿಂಗಳು 60 ದಿವಸದಿಂದ 90 ದಿವಸ ತನಕ ಸ್ಟಾಕ್ ಇಟ್ಕೊಂಡಿರ್ತಾರೆ. ಇವತ್ತು ಕೂಡ ಪ್ರೈಮ್ ಮಿನಿಸ್ಟರ್ ನೆನ್ನೆ ಸಭೆಯಲ್ಲಿ ಹೇಳಿದ್ದಾರೆ 60 ದಿವಸದವರೆಗೂ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ. ಎರಡನೇದಾಗಿ ಮುಂಗಡವಾಗಿ ಕೊಡ್ತೀವಿ. ಮುಂಚೆ ಎಲ್ಲ RTGS ಮಾಡಬೇಕಿತ್ತು. ಅಂದರೆ ಜನ ಪ್ಯಾನಿಕ್ ಆಗಿದಾರಂತನ? ಅಲ್ಲ, ಜನ ಪ್ಯಾನಿಕ್ ಆಗತ್ತಾರೆ, ಅದು ಸಹಜ. ಏನಾಗುತ್ತೆ ಈಗ ಉದಾಹರಣೆಗೆ, ಬಟ್ ಹೋಟೆಲ್ಗಳು ಯಾಕೆ ಕ್ಲೋಸ್ ಆಗಿವೆ? ಅಲ್ಲ ಹೇಳ್ತೀವಿ, ಹೋಟೆಲ್ಗಳಿಗೂ ಕೂಡ ಏನು ಪ್ಯಾನಿಕ್ ಆಗ್ತಾರೆ ಅಂದರೆ, ಉದಾಹರಣೆಗೆ ಅವನು ಪ್ರಿಪರೇಷನ್ ಪ್ಲಾನ್ ಇರುತ್ತೆ ಅವನಿಗೆ. ನನಗೆ 3,000 ಸಿಲಿಂಡರ್ ಇರುತ್ತೆ, ದಿನಕ್ಕೆ 2 ರಿಂದ 3 ಸಿಲಿಂಡರ್ಗಳು 10 kg 30 kg ಯೂಸ್ ಮಾಡ್ತೀನಿ ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ತಯಾರಾಗುವಂಥ ಮ್ಯಾನ್ ಪವರ್ ಇಟ್ಕೊಂಡಿರ್ತಾನಂತ. ಆದರೆ ಅವ್ನಿಗೆ ಭಯ ಏನಾಯಿತು, ಮುಂದೆ ಅದನ್ನೇ ಹೇಳಿದ್ರೆ ಆಂಟಿಸಿಪೇಷನ್ನು. ಈ ಕರೋನಾದಲ್ಲಿ ಆಯ್ತಲ್ಲ, ಕರೋನಾದಲ್ಲಿ ಯಾಕೆ ಪ್ಯಾನಿಕ್ ಆದ್ರು ಜನ ಅಂತಂದರೆ, ಮುಂದೆ ಸಿಗದೆ ಹೋದರೆ ಅಂತ ಸ್ಟಾಕ್ ಮಾಡಕ್ಕೆ ಹೋಗ್ತಾನೆ. ಅವ್ರು ರಿಸ್ಕ್ ಬೇಡ ಅಂದ್ಬಿಟ್ಟು ಏನು ಮಾಡ್ತಾರೆ, ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಜಾಣ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾನೆ. ಅವ್ರು ಕಡಿಮೆ ಮೆನು ಕಮ್ಮಿ ಮಾಡ್ಕೊಂಡ. ಅವ್ನು ಜಾಸ್ತಿ ಜನ ಅವಶ್ಯಕತೆ ಒದ್ದಾಡೋದು ಬೇಡ, ನಾವು ಎಷ್ಟು ಬೇಕು ಅಷ್ಟೇ ಬಿಸ್ನೆಸ್ ಮಾಡೋಣ, ತನ್ನ ನಿರೀಕ್ಷೆಯನ್ನು, ತನ್ನ ಲಿಮಿಟೇಷನ್ಸ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡೋಣ, ಪ್ರೊಡಕ್ಷನ್ ಕೆಪಾಸಿಟಿ ಕಮ್ಮಿ ಮಾಡೋಣ ಅಂತ ಹೋದ. ಕೆಲವುಗಳು ಏನು ಮಾಡಿದ್ರು, ಆಲ್ಟರ್ನೇಟಿವ್ ಇಲ್ಲದೆ ತಗೋತರು. ಇಲ್ಲಿ ರಿಟೇಲ್ ಮಟ್ಟದಲ್ಲಿ ಆಲ್ಟರ್ನೇಟಿವ್ ಇಲ್ಲದೆ ಇರ್ತವ್ರು, ಈ ಸೌದೆ ಒಲೆಗಳಿಗೆ ಅವಕಾಶಕ್ಕೆ ಇಲ್ಲದೆ ಇರ್ತವರು, ಮಿನುಗಳು ಕಮ್ಮಿ ಮಾಡೋಕ್ಕಾಗಲ್ಲ ಅಂತವರು ಅವ್ರು ಅನಿವಾರ್ಯವಾಗಿ ಕ್ಲೋಸ್ ಮಾಡ್ಕೊಂಡೋದ್ರು. ಬಿಟ್ಟರೆ ಅದು ಒಂದೇ ರೀಸನ್ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಟೆಲ್ ಕ್ಲೋಸ್ ಮಾಡಿಬಿಡ್ತಾ ಇರ್ತಕ್ಕಂಥದ್ದು. ಅದು ನಾವು ಸುಮ್ಮನೆ ಹೇಳ್ಬೋದು ಅಷ್ಟೇ, ಬಟ್ ವಾಸ್ತವ ನೆಲೆಗಟ್ಟಿನಲ್ಲಿ ಅದು. ಯಾಕೆ ನಾನು ಇಡೀ ದೇಶದಲ್ಲಿ ನೋಡ್ಬೇಕು, ನೀವು ಬರೀ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶ ನಾರ್ತ್ ಇಂಡಿಯಾಗೆ ನಾನು ಕೂಡ ಈಗ ಕಳೆದ ವಾರದಿಂದ ನಾನು ನಾರ್ತ್ ಇಂಡಿಯಾದಲ್ಲಿ ಬಿಸ್ನೆಸ್ ಪರಮಿತ ಇದ್ದೀನಿ. ನಾನು ಅಲ್ಲಿ ಎಲ್ಲ ದೊಡ್ಡ ಗ್ರೂಪ್ಗಳು, ಹೋಟೆಲ್ ಗ್ರೂಪ್ಗಳು ನಡೀತಾನೆ ಇದೆ. ಶರವಣ ಗ್ರೂಪ್, ಯಾವ್ಯಾವ ಗ್ರೂಪ್ಗಳು ಇದಾವೆ ನಾವು ನೋಡ್ತಾ ಇದೀವಲ್ಲ, ಅಲ್ಲಲ್ಲೇ ಆಗಿದೆ. ಆಗ ಭಾರತದ ದೊಡ್ಡ ದೇಶದಲ್ಲಿ ಸಹಜವಾಗಿ ಈ ಥರದ ದೊಡ್ಡ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಕೊಂಡಿದ್ರೆ ಅವ್ರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸಮಸ್ಯೆ ಇರೋದಿಲ್ಲ ಅಂದರೆ, ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕಲ್ಲಿ ತನ್ನ ಸ್ವಾರ್ಥ, ಕೊಡ್ತಕ್ಕಂಥವ್ರಿಗೆ ಯಾರೋ ಒಬ್ರಿಗೆ ಇನ್ಫ್ಲೂಯೆನ್ಸ್ ಬಂತು ಅಂತ 2 ಕೊಡೋ ಕಡೆ 20 ಕೊಡುವಂಥದ್ದು, ಹಂಗೆ ಆಗ್ತಾ ಇದೆ. ಅಥವಾ ಬ್ಲ್ಯಾಕ್ ರೇಟಲ್ಲಿ ಬ್ಲ್ಯಾಕಲ್ಲಿ ಮಾರ್ಕೊಡ್ತಕ್ಕಂಥ ಒಂದು ಈ ಪರಿಸ್ಥಿತಿ ದುರ್ಲಾಭವನ್ನು ಪಡಿತಕ್ಕಂಥ ಒಂದು ವಂಚನೆಯ ಮನಸ್ಸು, ಈ ಥರದ ಕಾರಣಗಳಿಗಾಗಿ ನಮಗೆ ಕಾಣೋ ರೀತಿಯಲ್ಲಿ ಪ್ಯಾನಿಕ್ ಆಗಿ ಕಾಣಿಸ್ತಾ ಇದೆ ಹೊರತು ವಾತಾವರಣ. ಒಂದು ಭಾರತ ದೇಶದ ಆಡಳಿತ ವ್ಯವಸ್ಥೆಯನ್ನು ಮತ್ತು ಯುದ್ಧದ ಪರಿಸ್ಥಿತಿಯನ್ನು ಗಮನ ಇಟ್ಕೊಂಡ್ರೆ ಅದು ನೇರವಾಗಿ ಅದು ಈಕ್ವೇಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ.